ಅಂದ್ರೆ ಏನು, ಆ ಮೃಗದಲ್ಲಿರುವಂತಹ 7 ತಲೆಗಳು ಏನಾಗಿದೆ ಮತ್ತು 10 ಕೊಂಬುಗಳು ಏನಾಗಿದೆ ಅಂತೇಳಿ ಈ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ. ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ನನ್ನ ಪ್ರೀತಿಯ ವಂದನೆಗಳು. ಕಳೆದ ಬಾರಿ 17ನೇ ಅಧ್ಯಾಯವನ್ನು ಧ್ಯಾನಿಸುವುದಕ್ಕೆ ನಾವು ತೊಡಗಿದೆವು. 17ನೇ ಅಧ್ಯಾಯದಲ್ಲಿ ನಾವು ಅನೇಕ ವಿಷಯಗಳನ್ನು ತಿಳಿದುಕೊಂಡೆವು. ಆ ಗೂಢಾರ್ಥವುಳ್ಳಂತಹ ರಹಸ್ಯವನ್ನು ಅಡಗಿರುವಂತಹ ಬಾಬೇಲ್ ಅನ್ನುವಂತಹ ಮಹಾನಗರಿಯಾದಂತಹ ಆ ಜಾರ ಸ್ತ್ರೀ ಕುರಿತಾಗಿ ಅನೇಕ ವಿಷಯಗಳನ್ನು ನಾವು ಕೇಳಿದೆವು. ದೇವರ ಜಾರ ಸ್ತ್ರೀಯನ್ನು ಅಂತ್ಯದವರೆಗೂ ಇಟ್ಟಿರುವಂಥದ್ದನ್ನು, ಅಂತ್ಯ ಭಾಗ ಅಂತಂದರೆ ಈ ಭೂಮಿಯಲ್ಲಿ ಯೇಸು ಕ್ರಿಸ್ತನ ಆಳ್ವಿಕೆ ಬರುವಂಥ ವೇಳೆಯಲ್ಲಿ, ಅಂತ್ಯಕ್ರಿಸ್ತನ ಆಳ್ವಿಕೆ ಭೂಮಿಯಲ್ಲಿ ನಾಶವಾಗುವಂಥ ವೇಳೆಯಲ್ಲಿ ಆ ಒಂದು ಬಾಬೇಲ್ ಅನ್ನುವಂಥ ಜಾರ ಸ್ತ್ರೀಯನ್ನು ನಾಶ ಮಾಡುವಂತಹ ಕಾರ್ಯಗಳನ್ನು 17ನೇ ಅಧ್ಯಾಯದಲ್ಲಿ ನಾವು ಕಾಣುತ್ತೇವೆ. ದೇವರು ತನ್ನ ಸುಚಿತ್ತದ ಪ್ರಕಾರ ಈ ಎಲ್ಲ ಕಾರ್ಯಗಳನ್ನು ಕೂಡ ಅದು ಅಂತ್ಯಕ್ಕೆ ಬರುವಂಥ ವೇಳೆಯಲ್ಲಿ, ಅದು ಅಂತ್ಯ ಬರುವಂಥ ವೇಳೆಯವರೆಗೂ ಕೂಡ ಕಂಡು ಕಾಣದಾಗೆ ಇರುವಂಥದ್ದನ್ನು ನಾವು ನೋಡುತ್ತೇವೆ. ಅಂತ್ಯ ಬಂದಾಗ ಅವಳನ್ನು ಸಂಪೂರ್ಣವಾಗಿ ನಾಶ ಮಾಡುವಂತಹ ಕಾರ್ಯಗಳನ್ನು ನಾವು ಕಾಣಬಹುದು. ನನ್ನ ಪ್ರೀತಿಯ ದೇವಜನವೇ, 17ನೇ ಅಧ್ಯಾಯದಲ್ಲಿ 2 ವಿಶೇಷವಾದಂಥ ಕಾರ್ಯಗಳನ್ನು ನಾವು ಕಾಣಬಹುದು. ಒಂದು, ಮಹಾಜಾರ ಸ್ತ್ರೀ ಅಥವಾ ಬಾಬೇಲ್ ಎಂಬುವಂಥ ಮಹಾ ನಗರಿಯ ಕುರಿತಾಗಿ, ಎರಡನೇದಾಗಿ ಮೃಗದ ಕುರಿತಾಗಿ ನಾವು ಅಲ್ಲಿ ಆ ವಿಷಯಗಳನ್ನು ಗಮನಿಸಬಹುದು. ಇಲ್ಲಿ ಸೈತಾನನಿಗೆ ತ್ರಯೇಕತ್ವ ಇರುವುದಾಗಿ ನಾನು ನಿಮಗೆ ಕಳೆದ ಸಂಚಿಕೆಗಳಲ್ಲಿ ಹೇಳಿದೆ. ಅದು ಮೊದಲನೇ ತ್ರಯೇಕತ್ವದಲ್ಲಿ ಮೊದಲ ಭಾಗ ಸೈತಾನನಿಗಿರುವಂಥದ್ದು ಘಟಸರ್ಪ ಎಂಬುದಾಗಿ. ಘಟಸರ್ಪ ಯಾವಾಗಲೂ ತಂದೆಯಾದ ದೇವರೊಂದಿಗೆ ಅದು ಹೋರಾಡುವಂಥದ್ದಾಗಿದೆ. ಎರಡನೆಯದಾಗಿ ಅದು ಅಂತ್ಯಕ್ರಿಸ್ತನ ಒಂದು ಆತ್ಮ ಅಥವಾ ಅಂತ್ಯಕ್ರಿಸ್ತನು ಅದು ಯಾವಾಗಲೂ ಯೇಸು ಕ್ರಿಸ್ತನೊಂದಿಗೆ ಹೋರಾಡುವಂಥದ್ದಾಗಿದೆ. ಮೂರನೇದಾಗಿ ಸುಳ್ಳು ಪ್ರವಾದಿ, ಅದು ಯಾವಾಗಲೂ ಪರಿಶುದ್ಧಾತ್ಮನಿಗೆ ವಿರುದ್ಧವಾಗಿ ಹೋರಾಡುವಂತಹ ಕಾರ್ಯಗಳಾಗಿವೆ. ಇಲ್ಲಿ ನಾವು ನೋಡುವಂಥದ್ದು ಮೃಗದ ಬಗ್ಗೆ. ಪ್ರಕಟಣೆ ಪುಸ್ತಕವನ್ನು ಧ್ಯಾನಿಸುವಾಗ 2 ವಿಧವಾದಂಥ ಮೃಗವನ್ನು ನಾವು ಕಾಣುತ್ತೇವೆ. ಒಂದು, ಪ್ರಕಟಣೆ 13ನೇ ಅಧ್ಯಾಯ 1ನೇ ವಚನದಲ್ಲಿ ಸಮುದ್ರದಿಂದ ಏರಿ ಬರುವ ಮೃಗ, ಅದು ಒಂದು ರಾಜಕೀಯ ವ್ಯಕ್ತಿಯನ್ನು ಸೂಚಿಸುವಂಥ ಒಂದು ಕಾರ್ಯವಾಗಿದೆ. ಎರಡನೇದಾಗಿ ಅದೇ ಪ್ರಕಟಣೆ 13ನೇ ಅಧ್ಯಾಯ 11ನೇ ವಚನದಲ್ಲಿ ಭೂಮಿಯ ಮಧ್ಯದಿಂದ ಏರಿ ಬರುವಂತಹ ಮೃಗ, ಅದು ಒಂದು ಧಾರ್ಮಿಕ ನಾಯಕನನ್ನು ಸೂಚಿಸುವಂಥ ಒಂದು ಕಾರ್ಯವಾಗಿದೆ. ಪಾತಾಳದಿಂದ ಏರಿ ಬರುವಂತಹ ಆ ಮೃಗದ ಆತ್ಮ ಇವರ ಮೇಲೆ ಇಳಿಯುವಾಗ ಇವರು ತೋರಿಕೆಯಲ್ಲಿ ಮನುಷ್ಯರಾಗಿದ್ದಾರೆ. ಆದರೆ ಈ ಪಾತಾಳದಿಂದ ಏರಿ ಬರುವಂಥ ಆತ್ಮ ಈ ಮನುಷ್ಯರನ್ನು ಆಳ್ವಿಕೆ ಮಾಡುವುದರಿಂದ, ಅವರ ಮೇಲೆ ಬಂದು ಇಳಿಯುವುದರಿಂದ ಅವರು ಮೃಗದಂತೆ ಮಾರ್ಪಡುವರು. ಅವರ ಆಳ್ವಿಕೆ ಮೃಗದಂತೆ ಮಾರ್ಪಡುವುದು ಅಂತೇಳಿ ಈ ವಾಕ್ಯದಲ್ಲಿ ನಾವು ಕಾಣ್ತೇವೆ. ನಾವು ಪ್ರಕಟಣೆ 11ನೇ ಅಧ್ಯಾಯ 7ನೇ ವಚನದಲ್ಲಿ ಪಾತಾಳದಿಂದ ಏರಿ ಬರುವಂಥ ಮೃಗ ಅಂತೇಳಿ ಆ ಮೃಗದ ಕುರಿತಾಗಿ ನಾವು ಕಾಣ್ತೇವೆ. ಅದು ಪಾತಾಳದಿಂದ ಏರಿ ಬರುವಂಥ ಒಂದು ಭಯಂಕರವಾದಂತಹ ಘಟಸರ್ಪದ ಆತ್ಮ. ಆ ಆತ್ಮ ಈ ಒಂದು ಸಮುದ್ರದಿಂದ ಏರಿ ಬರುವಂತಹ ಮತ್ತು ಭೂಮಿಯಿಂದ ಏರಿ ಬರುವಂತಹ, ಅಂದರೆ ಒಬ್ಬ ರಾಜಕೀಯ ನಾಯಕನನ್ನ, ಒಬ್ಬ ಧಾರ್ಮಿಕ ನಾಯಕನನ್ನ ಅವರ ಮೇಲೆ ಇಳಿಯುವಾಗ ಅವರ ಒಂದು ಗುಣ, ಆ ಮೃಗದ ಸ್ವಭಾವ ಅವರಲ್ಲಿ ಉಂಟಾಗಿ ಒಂದು ಮೃಗದ ಆಳ್ವಿಕೆ ಭೂಮಿಯಲ್ಲಿ 7 ವರ್ಷಗಳ ಕಾಲ ನಡೆಯುವಂಥದ್ದನ್ನು ನಾವು ಗಮನಿಸಬಹುದು. ನನ್ನ ಪ್ರೀತಿಯ ದೇವಜನವೇ, ಪ್ರಕಟಣೆ 17ನೇ ಅಧ್ಯಾಯ 3 ಮತ್ತು 4ನೇ ವಚನದಲ್ಲಿ, ಆಗ ಅವನು ದೇವರಾತ್ಮ ವಶನಾದ ನನ್ನನ್ನು ಎತ್ತಿಕೊಂಡು ಅಡವಿಗೆ ಹೋದನು. ಅಲ್ಲಿ ನಾನು ರಕ್ತವರ್ಣದ ಮೃಗದ ಮೇಲೆ ಕೂತಿದ್ದ ಒಬ್ಬ ಸ್ತ್ರೀಯನ್ನು ಕಂಡೆನು. ಆ ಮೃಗದ ಮೈ ಮೇಲೆಲ್ಲ ದೇವದೂಷಣೆಯ ಹೆಸರುಗಳು ಇದ್ದವು. ಅದಕ್ಕೆ 7 ತಲೆಗಳು 10 ಕೊಂಬುಗಳು ಇದ್ದವು ಅಂತೇಳಿ. ನನ್ನ ಪ್ರೀತಿಯ ದೇವಜನವೇ, 17ನೇ ಅಧ್ಯಾಯ
ಅದು ಒಂದು ಕಹಿಯಾದಂತಹ ಒಂದು ಸತ್ಯ. ಎಲ್ಲರಿಂದಲೂ ಕೂಡ ಅದನ್ನು ಸ್ವೀಕರಿಸಲು ಅಂಗೀಕರಿಸಲು ಸಾಧ್ಯವಿಲ್ಲ. ಆದರೆ 17ನೇ ಅಧ್ಯಾಯ ಅದು ಒಂದು ಕಹಿಯಾದಂತಹ ಸತ್ಯವನ್ನು ಅಡಗಿರುವಂಥ ಒಂದು ಅಧ್ಯಾಯವಾಗಿದೆ. ಇಲ್ಲಿ ನಾವು ನೋಡುವಂಥದ್ದು ಆ ಮೃಗಕ್ಕೆ 7 ತಲೆಗಳು 10 ಕೊಂಬುಗಳು ಇದ್ದದ್ದಾಗಿ ನಾವು ನೋಡ್ತೇವೆ. ಆ 7 ತಲೆಗಳು ಅನ್ನುವಂಥದ್ದು ಅದು ಒಂದು ಆತ್ಮೀಕ ಅರ್ಥವನ್ನು ಒಳಗೊಂಡಿರುವಂಥ ಒಂದು ಕಾರ್ಯ. ಆ 7 ತಲೆಗಳನ್ನು ಆ 10 ಕೊಂಬುಗಳು ಏನು ಅನ್ನುವಂಥದ್ದನ್ನು ಆ ಮೃಗದ ಸ್ವಭಾವವನ್ನು ಇವತ್ತು ನಾವು ಸ್ವಲ್ಪ ಹೊತ್ತು ಧ್ಯಾನಿಸೋದಕ್ಕಿದ್ದೇವೆ. ಕಳೆದ ಸಂಚಿಕೆಯಲ್ಲಿ ಜಾರ ಸ್ತ್ರೀಯಾದಂತಹ ಆ ಧಾರ್ಮಿಕವಾಗಿ ಎದ್ದು ಬರುವಂತಹ ಆ ಮತ ವೈರಾಗ್ಯವನ್ನು ಒಳಗೊಂಡಿರುವಂತಹ ಒಂದು ಸ್ತ್ರೀಯ ಕುರಿತಾಗಿ ನಾವು ಕಂಡೆವು. ಅವಳು ಯಾವ ರೀತಿಯಾಗಿ ಉಂಟಾದಳು, ಅವಳ ಕಾರ್ಯಗಳೇನು, ಅವಳ ಸ್ವಭಾವ ಏನು ಅನ್ನುವಂಥದ್ದನ್ನು ನಾವು ಕೇಳಿದೆವು. ಈಗ ನಾವು ಕೇಳುವಂಥದ್ದು ಆ ಮೃಗ, ಆ ಜಾರ ಸ್ತ್ರೀಯನ್ನು ಹೊರುವಂಥ ಆ ಮೃಗಕ್ಕೆ 7 ತಲೆಗಳು 10 ಕೊಂಬುಗಳು ಇತ್ತು ಅಂತೇಳಿ. ಆ 7 ತಲೆಗಳು ಅನ್ನುವಂಥದ್ದು ಮೊದಲನೇದಾಗಿ ಅದು ಐಗುಪ್ತ ಸಾಮ್ರಾಜ್ಯವನ್ನ ಹೋಲುವಂತ ಕಾರ್ಯವಾಗಿದೆ. ಮೊದಲ ತಲೆ ಅದು ಫಾರೋನನ್ನ ಹೋಲುವಂತ ಒಂದು ಕಾರ್ಯವಾಗಿದೆ. ಎರಡನೆಯದಾಗಿ ಇಸ್ರೇಲರನ್ನ ಆಳ್ವಿಕೆ ಮಾಡಿದಂತಹ ಇನ್ನೊಂದು ಸಾಮ್ರಾಜ್ಯ ಅಂತಂದ್ರೆ ಅಶೂರ್ಯ. ಆ ಸಾಮ್ರಾಜ್ಯ, ಅಶೂರ್ಯರ ಅರಸನು ಈ ಒಂದು ಇಸ್ರೇಲರನ್ನ ಆಳ್ವಿಕೆ ಮಾಡಿದನು. ಅದು ಎರಡನೆಯ ತಲೆಯಾಗಿ ಕಾಣಲ್ಪಡುತ್ತದೆ. ಮೂರನೇದಾಗಿ ಈ ಒಂದು ಇಸ್ರೇಲರನ್ನು ಆಳಿದಂತಹ ಇನ್ನೊಂದು ತಲೆ ಅಂತಂದ್ರೆ ಅದು ಆ ಬಾಬೆಲ್ ಸಾಮ್ರಾಜ್ಯವನ್ನ ಹೋಲುತ್ತದೆ. ಅದು ನೆಬುಕಾತ್ ನೇಚರನ್ನ ಹೋಲುವಂತ ಒಂದು ಕಾರ್ಯವಾಗಿದೆ. ಆ 4ನೆಯ ತಲೆ ಅನ್ನುವಂಥದ್ದು ಮೇದ್ಯ ಪಾರಸಿಯ ಅನ್ನುವಂಥ ರಾಜ್ಯಗಳನ್ನು ಹೋಲುವಂಥದ್ದಾಗಿದೆ. ಅದು ದಾರ್ಯಾವೇಶ ಮತ್ತು ಕೋರೆಷನ ಆಳ್ವಿಕೆಯನ್ನು ಹೋಲುವಂಥ ಒಂದು ಕಾರ್ಯ. ಅದಾದ ನಂತರ 5ನೇದಾಗಿ ಬಂದಂಥ ಒಂದು ತಲೆ ಅಂತಂದ್ರೆ ಅದು ಗ್ರೀಕ್ ಸಾಮ್ರಾಜ್ಯವನ್ನ ಹೋಲುವಂಥ ಕಾರ್ಯವಾಗಿದೆ. ದಿ ಅಲೆಕ್ಸಾಂಡರ್ ದಿ ಗ್ರೇಟ್ ಎಂಬುದಾಗಿ ಕರೆಯಲ್ಪಡುವಂತಹ ಅವನ ಆಳ್ವಿಕೆಯನ್ನು ಸೂಚಿಸುವಂತಹ ಕಾರ್ಯವಾಗಿದೆ. ಈ 5 ತಲೆಗಳನ್ನು ನಾವು ನೋಡುವಾಗ 5 ತಲೆಗಳ ಸಾಮ್ರಾಜ್ಯದ ಅರಸರು ಮೃಗಗಳಾಗಿದ್ದರು, ಮೃಗದಂತೆ ನಡೆದುಕೊಂಡರು, ಮೃಗದ ಒಂದು ಆಳ್ವಿಕೆಯನ್ನು ಭೂಮಿಯಲ್ಲಿ ನಡೆಸಿದರು ಎಂಬುದಾಗಿ ನಾವು ಕಾಣ್ತೇವೆ. 5 ತಲೆಗಳ ಕುರಿತಾಗಿ ನಾವು ಕೇಳಿದೆವು. 6 ಮತ್ತು 7ನೇ ತಲೆಯ ಬಗ್ಗೆ ನಾವು ಕೇಳೋದಕ್ಕಿದ್ದೇವೆ. ಇಲ್ಲಿ ಪ್ರಕಟಣೆ 17ನೇ ಅಧ್ಯಾಯ 7 ಮತ್ತು 8ನೇ ವಚನದಲ್ಲಿ, ಆಗ ದೇವದೂತನು ನನಗೆ ಹೇಳಿದ್ದು, ನೀನೇಕೆ ಆಶ್ಚರ್ಯಪಟ್ಟಿ ಆ ಸ್ತ್ರೀಯಿಂದಲೂ ಅವಳ ವಾಹನವಾಗಿದ್ದ 7 ತಲೆಗಳು 10 ಕೊಂಬುಗಳು ಉಳ್ಳ ಮೃಗದಿಂದಲೂ ಸೂಚಿತವಾದ ಗೂಢಾರ್ಥವನ್ನು ನಾನು ನಿನಗೆ ವಿವರಿಸುತ್ತೇನೆ. ನೀನು ಕಂಡ ಮೃಗವು ಮೊದಲು ಇತ್ತು, ಈಗ ಇಲ್ಲ, ಮತ್ತು ಅಧೋಲೋಕದಿಂದ ಏರಿ ಬಂದು ನಾಶಕ್ಕೆ ಹೋಗುವುದು. ಭೂನಿವಾಸಿಗಳೊಳಗೆ ಯಾರ್ಯಾರ ಹೆಸರುಗಳು ಲೋಕಾದಿಯಿಂದ ಜೀವಬಾಧ್ಯರ ಪಟ್ಟಿಯಲ್ಲಿ ಬರದಿಲ್ಲವೋ ಅವರು ಆ ಮೃಗವನ್ನ ನೋಡಿ ಇದು ಮೊದಲು ಇತ್ತು, ಈಗ ಇಲ್ಲ, ಇನ್ನು ಮೇಲೆ ಬರುವುದು ಎಂದು ತಿಳಿದು ಆಶ್ಚರ್ಯ ಪಡುವರು. ಇದು ಬುದ್ಧಿವಂತನಿಗೆ ಮಾತ್ರ ಗೊತ್ತಾಗುವುದು. ಆ 7 ತಲೆಗಳು ಆ ಸ್ತ್ರೀ ಕೂತುಕೊಂಡಿರುವ 7 ಬೆಟ್ಟಗಳೇ. ಇದಲ್ಲದೆ ಆ 7 ಮಂದಿ ಅರಸರನ್ನ ಸೂಚಿಸುತ್ತದೆ. ಅವರಲ್ಲಿ 5 ಮಂದಿ ಬಿದ್ದು ಹೋಗಿದ್ದಾರೆ, ಒಬ್ಬನು ಇದ್ದಾನೆ, ಮತ್ತೊಬ್ಬನು ಇನ್ನೂ ಬಂದಿಲ್ಲ, ಬಂದ ಮೇಲೆ ಸ್ವಲ್ಪ ಕಾಲ ಇರಬೇಕು ಎಂಬುದಾಗಿ ಆ ವಾಕ್ಯದಲ್ಲಿ ನಾವು ನೋಡ್ತೇವೆ. 5 ತಲೆಗಳು ಯೋಹಾನನ ಕಾಲದಲ್ಲಿ ಬಿದ್ದು ಹೋಗಿದ್ದದನ್ನ ನಾವು ಗಮನಿಸಬಹುದು. ಅದು ಯಾವುದು ಅಂತಂದ್ರೆ ಆ ಒಂದು ಐಗುಪ್ತ್ಯ, ಅಶೂರ್ಯ, ಬಾಬೆಲ್, ಮೇದ್ಯ, ಪಾರಸಿಯ, ಆ ಗ್ರೀಕ್ ಅನ್ನುವಂಥ ಸಾಮ್ರಾಜ್ಯ 5 ತಲೆಗಳು ಬಿದ್ದೋಗಿತ್ತು. 6ನೆಯ ತಲೆ ರೋಮನ್ನ ಆಳ್ವಿಕೆ ಮಾಡ್ತಾ ಇದ್ದಂಥ ತಲೆ, ಅದು ರೋಮ್ ಸಾಮ್ರಾಜ್ಯವಾಗಿತ್ತು ಎಂಬುದಾಗಿ ನಾವು ಕಾಣಬಹುದು. ಯೋಹಾನನ ಕಾಲದವರೆಗೂ ಕೂಡ 5 ತಲೆಗಳು ಬಿದ್ದೋಗಿತ್ತು. 6ನೆಯ ತಲೆ ಅಲ್ಲಿ ಆಳ್ವಿಕೆ ಮಾಡ್ತಾ ಇತ್ತು, ಅದು ರೋಮ್ ಸಾಮ್ರಾಜ್ಯವಾಗಿತ್ತು. ನನ್ನ ಪ್ರೀತಿಯ ದೇವಚನವೇ, ಮತ್ತೊಬ್ಬನು ಇನ್ನೂ ಬಂದಿಲ್ಲ ಅನ್ನುವಂಥ ಒಂದು ಕಾರ್ಯ, ಅದು ಆ ಒಂದು ರೋಮ್ ಸಾಮ್ರಾಜ್ಯ ಅನ್ನುವಂಥದ್ದು ಯೇಸು ಕ್ರಿಸ್ತನ ಮರಣದ ನಂತರವಾಗಿಯೂ ರೋಮ್ ಸಾಮ್ರಾಜ್ಯದ ಬಲ ಅದು ಸ್ವಲ್ಪ ಸ್ವಲ್ಪವಾಗಿ ಕೊಂದು
450 ವರ್ಷಗಳ ನಂತರವಾಗಿ ರೋಮ್ ಸಾಮ್ರಾಜ್ಯ ಇಲ್ಲದೆ ಹೋಗಿ ಆ ರೋಮ್ ಸಾಮ್ರಾಜ್ಯದ ಆ ಒಂದು ಎಲ್ಲ ಒಂದಾಗಿದ್ದಂಥ ಭಾಗ 10 ಭಾಗಗಳಾಗಿ ಚದುರಿಸಲ್ಪಟ್ಟಿದ್ದಾಗಿ ನಾವು ಕಾಣ್ತೇವೆ. 450 ವರ್ಷಗಳ ನಂತರವಾಗಿ, ಕ್ರಿಸ್ತ ಶಕ 450 ವರ್ಷಗಳ ನಂತರವಾಗಿಯೂ ಈ ಚದರಿ ಹೋದಂಥ ರೋಮ್ ಸಾಮ್ರಾಜ್ಯ ಮತ್ತೆ ಒಂದಾಗುವುದಕ್ಕೆ ಪ್ರಯತ್ನಿಸಿ 10 ರಾಜ್ಯಗಳನ್ನು ಒಳಗೊಂಡಂತಹ ಈ ಒಂದು ರೋಮ್ ಸಾಮ್ರಾಜ್ಯ ಅದು ಮತ್ತೆ ದಿ ಯುರೋಪಿಯನ್ ಕಾಮನ್ ಮಾರ್ಕೆಟ್ ಎಂಬುದಾಗಿ ಕರೆಯಲ್ಪಡುವಂತಹ ಒಂದು ಸಾಮ್ರಾಜ್ಯವನ್ನ ಕಟ್ಟಿಕೊಳ್ಳುವಂಥದ್ದನ್ನ ಚರಿತ್ರೆ ಹೇಳುವಂಥದ್ದಾಗಿದೆ. ಆ ರೋಮ್ ಸಾಮ್ರಾಜ್ಯ, ಚದರಿ ಹೋದಂಥ ರೋಮ್ ಸಾಮ್ರಾಜ್ಯ ದ ಯುರೋಪಿಯನ್ ಕಾಮನ್ ಮಾರ್ಕೆಟ್ ಎಂಬುದಾಗಿ ಕರೆಯಲ್ಪಡುವಂತಹ ಸಾಮ್ರಾಜ್ಯವಾಗಿ ಬೆಳೆಯುವುದಕ್ಕೆ ತೊಡಗಿತು. ಯುರೋಪಿಯನ್ ಕಾಮನ್ ಮಾರ್ಕೆಟ್ ಎಂಬುದಾಗಿ ಕರೆಯಲ್ಪಡುವಂತಹ ಈ ಸಾಮ್ರಾಜ್ಯ ಅದು ಕೆಲವು ಉದ್ದೇಶಗಳನ್ನು ಒಳಗೊಂಡಿದೆ. ಅದೇನಂತಂದ್ರೆ ಒಂದೇ ನಾಣ್ಯ ಅನ್ನುವಂಥದ್ದು. ಈ ಒಂದೇ ನಾಣ್ಯ ಮತ್ತು ಒಂದೇ ಸೈನ್ಯ ಪಡೆ ಮತ್ತು ತಮ್ಮ ದೇಶಗಳ ಮಧ್ಯದಲ್ಲಿ ಯಾವ ಒಂದು ತಡೆಗೋಡೆಗಳಿಲ್ಲದೆ ಇರುವಂತಹ ಒಂದು ಉದ್ದೇಶಗಳನ್ನು ಒಳಗೊಂಡಿರುವಂಥದ್ದೇ ಈ ಒಂದು ಯುರೋಪಿಯನ್ ಕಾಮನ್ ಮಾರ್ಕೆಟ್ ಎಂಬುದಾಗಿ ಕರೆಯಲ್ಪಡುವಂತಹ ಒಂದು ಕಾರ್ಯವಾಗಿದೆ. ನನ್ನ ಪ್ರೀತಿಯ ದೇವಜನವೇ, ಈ 7ನೆಯ ತಲೆ ಎನ್ನುವಂಥದ್ದು ಅದೇನಾಗಿದೆ ಅಂತಂದ್ರೆ ಈಗ ನಾವು ಕಾಣುವಂತಹ ದ ಯುರೋಪಿಯನ್ ಕಾಮನ್ ಮಾರ್ಕೆಟ್ ಎಂಬುದಾಗಿ ಕರೆಯಲ್ಪಡುವಂಥದ್ದಾಗಿದೆ. ಪ್ರಕಟಣೆ 17ನೇ ಅಧ್ಯಾಯ 11ನೇ ವಚನದಲ್ಲಿ, ಈಗ ಇಲ್ಲದಿರುವ ಆ ಮೃಗವು ತಾನೇ 8ನೇ ಅರಸು, ಅವನು 7 ಮಂದಿ ಅರಸಗಳಿಗೆ ಸೇರಿದವನು, ನಾಶಕ್ಕೆ ಹೋಗುವನು ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಆ 8ನೇ ಅರಸು ಯಾರು ಅಂತಂದ್ರೆ ಅಂತ್ಯಕ್ರಿಸ್ತನಾಗಿದ್ದಾನೆ. ಅವನು ಈಗ ಇಲ್ಲ, ಆದರೆ ಈ 7ನೇ ಮೃಗವಾಗಿ ಇವತ್ತು 7ನೆಯ ತಲೆಯಾಗಿ ಕಾಣಲ್ಪಡ್ತಾ ಇರುವಂತ ಒಂದು ಕಾರ್ಯ ಏನಂತಂದ್ರೆ ದಿ ಯುರೋಪಿಯನ್ ಕಾಮನ್ ಮಾರ್ಕೆಟ್ ಅನ್ನುವಂಥದ್ದು ಇದು ಅಂತ್ಯಕ್ರಿಸ್ತನ ಆಳ್ವಿಕೆಯನ್ನ ಭೂಮಿಯ ಮೇಲೆ ತರುವುದಕ್ಕಾಗಿ ಅನೇಕ ಪ್ರಯತ್ನಗಳನ್ನ ಮಾಡುತ್ತಿರುವಂಥದ್ದನ್ನ ನಾವು ಕಾಣಬಹುದು. ಇದರಲ್ಲಿ ಅವ್ರು ಹೇಳುವಂತ ಒಂದು ಕಾರ್ಯ ಏನಂತಂದ್ರೆ ಎಲ್ಲಾ ದೇಶಗಳು ಒಂದಾಗುವಂತೆ, ಅದು ಮಾತ್ರ ಅಲ್ಲ ಎಲ್ಲಾ ದೇಶಗಳಿಗೂ ಒಂದೇ ನಾಣ್ಯವಾಗುವಂತೆ, ಮತ್ತೆ ಎಲ್ಲಾ ದೇಶಗಳ ಮಧ್ಯದಲ್ಲಿ ತಡೆಗೋಡೆ ಇಲ್ಲದಂತೆ ಎಲ್ಲ ಸಮಾಧಾನದ ಜೀವಿತವನ್ನ ಜೀವಿಸುವುದಕ್ಕಾಗಿ ಒಂದು ನಾಯಕನನ್ನ ತರಬೇಕು ಅನ್ನುವಂಥದ್ದು ಇವರ ಒಂದು ಉದ್ದೇಶವಾಗಿದೆ. ಅದಕ್ಕಾಗಿ ದಿ ಯುರೋಪಿಯನ್ ಕಾಮನ್ ಮಾರ್ಕೆಟ್ ಅನ್ನುವಂತ ಕರೆಯುವಂತಹ ಈ ಸಾಮ್ರಾಜ್ಯ ಅದು ಪ್ರಯಾಸ ಪಡ್ತಾ ಇರುವಂಥದ್ದನ್ನ ನಾವು ಗಮನಿಸಬಹುದು. ನನ್ನ ಪ್ರೀತಿಯ ದೇವಜನವೇ, ಈ ಯುರೋಪಿಯನ್ ಕಾಮನ್ ಮಾರ್ಕೆಟ್ ಉತ್ಪತ್ತಿಯಾದಾಗ 10 ದೇಶಗಳನ್ನ ಒಳಗೊಂಡದ್ದಾಗಿ ಅದು ಉತ್ಪತ್ತಿ ಆಯಿತು. ಆದ್ರೆ ಈಗ ದ ಯುರೋಪಿಯನ್ ಕಾಮನ್ ಮಾರ್ಕೆಟ್ ಅನ್ನುವಂಥ ಈ ಮಾರ್ಕೆಟ್ನಲ್ಲಿ ಒಟ್ಟು 28 ದೇಶಗಳು ಒಳಗೊಂಡಿರುವುದಾಗಿ ನಾವು ಕಾಣಬಹುದು. ಮೊದಲ 10 ದೇಶಗಳು ಒಳಗೊಂಡಂತಹ ಈ ದಿ ಯುರೋಪಿಯನ್ ಕಾಮನ್ ಮಾರ್ಕೆಟ್ ಅನ್ನುವಂಥದ್ದು 10 ದೇಶಗಳನ್ನು ಒಳಗೊಂಡಂತಹ ಒಂದು ಸಾಮ್ರಾಜ್ಯವಾಗಿತ್ತು. ಆ 10 ದೇಶಗಳ ಹೆಸರನ್ನ ಒಮ್ಮೆ ನಾನು ನಿಮಗೆ ಹೇಳಲು ಇಷ್ಟಪಡ್ತೇನೆ. ಮೊದಲನೇದಾಗಿ ಅದು ಫ್ರಾನ್ಸ್, 2ನೇದು ಜರ್ಮನಿ, 3ನೇದು ಬೆಲ್ಜಿಯಂ, 4ನೇದು ಲಕ್ಸೆಂಬರ್ಗ್, 5ನೇದು ಹೋಲೆಂಡ್, 6ನೇದು ಇಟಲಿ, 7ನೇದು ಡೆನ್ಮಾರ್ಕ್, 8 ಇಂಗ್ಲೆಂಡ್, 9 ಐರ್ಲೆಂಡ್, 10ನೇದಾಗಿ ಗ್ರೀಕ್ ಎನ್ನುವಂತಹ ಈ 10 ದೇಶಗಳನ್ನ ಒಳಗೊಂಡು ಸ್ಥಾಪಿತವಾದದೇ ದಿ ಯುರೋಪಿಯನ್ ಕಾಮನ್ ಮಾರ್ಕೆಟ್ ಎಂಬುದಾಗಿ ಕರೆಯಲ್ಪಡುವಂತಹ ಒಂದು ಕಾರ್ಯವಾಗಿದೆ. ಇಲ್ಲಿ ಅಂತ್ಯಕ್ರಿಸ್ತನು ತನ್ನ ಆಳ್ವಿಕೆಗೆ ಬಂದಾಗ ತನ್ನನ್ನ ಅಧಿಕಾರಕ್ಕೆ ತರಲು ಪ್ರಯತ್ನಿಸಿದಂತಹ 10 ದೇಶಗಳ ನಾಯಕರಿಗೆ ತನ್ನ ಅಧಿಕಾರವನ್ನ, ಇಡೀ ಪ್ರಪಂಚವನ್ನ ಆಳುವುದಕ್ಕೆ ತನ್ನ ಅಧಿಕಾರವನ್ನ ಕೊಡುವಂಥದ್ದನ್ನ, ತನ್ನ ಆಳ್ವಿಕೆಗೆ ಅನುಕೂಲಿಸುವಂತೆ ಇವರಿಗೆ ಆ ಪದವಿ ಸ್ಥಾನಗಳನ್ನ ಕೊಡುವಂಥದ್ದನ್ನ ನಾವು ಗಮನಿಸಬಹುದು. ಪ್ರಕಟಣೆ 17ನೇ ಅಧ್ಯಾಯ 12 ಮತ್ತು 13ನೇ ವಚನದಲ್ಲಿ, ನೀನು ಕಂಡ ಆ 10 ಕೊಂಬುಗಳು ಅಂದರೆ ರಾಜ್ಯವನ್ನ ಇನ್ನೂ ಹೊಂದದೇ ಇರುವ 10 ಮಂದಿ ಅರಸುಗಳು. ಅವರು 1 ಗಳಿಗೆಯವರೆಗೂ ರಾಜರಂತೆ ಆಳುವ ಅಧಿಕಾರವನ್ನ ಮೃಗದೊಂದಿಗೆ ಹೊಂದಿರುತ್ತಾರೆ. ಅವರು ಒಂದೇ ಅಭಿಪ್ರಾಯವುಳ್ಳವರಾಗಿದ್ದು ತಮ್ಮ ಶಕ್ತಿಯನ್ನ, ಅಧಿಕಾರವನ್ನ ಮೃಗಕ್ಕೆ ಕೊಡುತ್ತಾರೆ ಅಂತೇಳಿ ಇಲ್ಲಿ ನಾವು ನೋಡುವಂಥದ್ದು 10 ಕೊಂಬುಗಳು ಅನ್ನುವಂಥದ್ದು
ಇನ್ನು ಅಧಿಕಾರವನ್ನ ಹೊಂದದೇ ಇರುವಂತಹ 10 ರಾಜ್ಯಗಳನ್ನ ಹೋಲುವಂತ ಕಾರ್ಯಗಳಾಗಿದೆ. ನಾನು ಹಿಂದೆ ಹೇಳಿದಂತೆ ಆ ಒಂದು ಯುರೋಪಿಯನ್ ಕಾಮನ್ ಮಾರ್ಕೆಟ್ ಅನ್ನುವಂತಹ ಸಂಸ್ಥೆ ಉಂಟಾಗುವುದಕ್ಕೆ 10 ದೇಶಗಳು ಒಳಗೊಂಡಿತ್ತು. 10 ದೇಶಗಳಿಗೆ ಅಂತ್ಯಕ್ರಿಸ್ತನು ತನ್ನ ಆಳ್ವಿಕೆಯ ಅಸ್ತಿತ್ವಕ್ಕೆ ಬಂದಾಗ ಅವರಿಗೆ ಅಧಿಕಾರವನ್ನ ಕೊಡ್ತಾನೆ. ಅದು ಕೆಲ ಕಾಲದವರೆಗೂ ಅಂತೇಳಿ ಈ ವಾಕ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. 1 ಗಳಿಗೆಯವರೆಗೂ ಅಂತೇಳಿ ಬರೆಯಲ್ಪಟ್ಟಿರೋದು ಸ್ವಲ್ಪ ಕಾಲದವರೆಗೂ ಅಂತೇಳಿ ನಾವಿಲ್ಲಿ ಕಾಣ್ತೇವೆ. ನೆಬೂಕದ್ನೆಚ್ಚರನು ಒಂದು ದರ್ಶನವನ್ನು ಕಂಡ. ಆ ದರ್ಶನದಲ್ಲಿ ಅವನು ಕಂಡದ್ದು ಒಂದು ಲೋಹದ ಪ್ರತಿಮೆಯನ್ನು. ಆ ಲೋಹದ ಪ್ರತಿಮೆಯಲ್ಲಿ ಆ ತಲೆ ಬಂಗಾರದ ತಲೆಯಾಗಿತ್ತು. ಎದೆ ಮತ್ತು ತೋಳು ಅದು ಬೆಳ್ಳಿಯದಾಗಿತ್ತು. ಸೊಂಟ ಅದು ಬಂದು ತಾಮ್ರದ್ದಾಗಿತ್ತು. ಕಾಲುಗಳು ಕಬ್ಬಿಣ ಮತ್ತು ಪಾದಗಳು ಮತ್ತು ಬೆರಳುಗಳು ಕಬ್ಬಿಣ ಮತ್ತು ಜೇಡಿ ಮಣ್ಣು ಬೆರೆತಂತಹ ಒಂದು ವಿಗ್ರಹದ ಒಂದು ರೂಪವನ್ನು ಅವನು ಕಂಡನು. ಅದಕ್ಕೆ ಅರ್ಥವನ್ನ ಆ ಒಂದು ದಾನಿಯೇಲನು ವಿವರಿಸುವಾಗ ಹೇಳ್ತಾನೆ, ಆ ಬಂಗಾರದ ತಲೆ ಎನ್ನುವಂಥದ್ದು ನೆಬೂಕದ್ನೆಚ್ಚರನ ಆಳ್ವಿಕೆಯನ್ನ ಅದು ಹೋಲುವಂತ ಕಾರ್ಯವಾಗಿದೆ ಅಂತ ಹೇಳಿ. ಎರಡನೇದಾಗಿ ಎದೆ ತೋಳು ಅನ್ನುವಂಥದ್ದು ಬೆಳ್ಳಿ ಅನ್ನುವಂಥದ್ದು ಮುಂದೆ ಬರುವಂತಹ ಮೇದ್ಯ ಮತ್ತು ಪಾರಸಿಯ ರಾಜ್ಯವನ್ನ ಹೋಲುವಂಥದ್ದಾಗಿದೆ, ಸಾಮ್ರಾಜ್ಯವನ್ನ ಹೋಲುವಂಥದ್ದಾಗಿದೆ. ಮೂರನೇದಾಗಿ ಆ ಒಂದು ವಿಗ್ರಹದ ಸೊಂಟ ಬಂದು ತಾಮ್ರದ್ದು ಎಂಬುದಾಗಿ ಕಾಣ್ತೇವೆ. ತಾಮ್ರ ಅನ್ನುವಂಥದ್ದು ಅದು ಗ್ರೀಕ್ ಸಾಮ್ರಾಜ್ಯವನ್ನ ಹೋಲುವಂತ ಕಾರ್ಯವಾಗಿದೆ. ಅದರ ನಂತರವಾಗಿ ಕಾಲುಗಳು ಅನ್ನುವಂಥದ್ದು ಅದು ಕಬ್ಬಿಣದಾಗಿತ್ತು. ಆ ಕಬ್ಬಿಣದ ಕಾಲುಗಳು ಅನ್ನುವಂಥದ್ದು ರೋಮ್ ಸಾಮ್ರಾಜ್ಯವನ್ನ ಗಟ್ಟಿಯಾದಂತ ಒಂದು ರೋಮ್ ಸಾಮ್ರಾಜ್ಯವನ್ನ ಹೋಲುವಂತ ಕಾರ್ಯವಾಗಿದೆ. ಅದಾದ ನಂತರ ಅದರ ಪಾದಗಳು ಮತ್ತು ಅದರ ಬೆರಳುಗಳು 10 ಬೆರಳುಗಳು ಅದು ಕಬ್ಬಿಣ ಮತ್ತು ಜೇಡಿ ಮಣ್ಣಿನಿಂದ ಬೆರೆತಂತದ ಒಂದು ಕಾರ್ಯವಾಗಿತ್ತು ಅಂತೇಳಿ ಅದು ಬಂದು ಈಗ ಚದರಿ ಹೋದಂತಹ ಆ ರೋಮ್ ಸಾಮ್ರಾಜ್ಯದಿಂದ ಉಂಟಾದಂತಹ ಯುರೋಪಿಯನ್ ಕಾಮನ್ ಮಾರ್ಕೆಟ್ ಎಂಬುದಾಗಿ ಕಾಣುವಂತಹ ಒಂದು ಸಾಮ್ರಾಜ್ಯವಾಗಿದೆ. ಆದರೆ ದಾನಿಯೇಲನ ಪುಸ್ತಕ 2ನೇ ಅಧ್ಯಾಯ 45ನೇ ವಚನದಲ್ಲಿ ಹೇಳ್ತದೆ, ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯು ಕೈಯಿಲ್ಲದೆ ಒಡೆಯಲ್ಪಟ್ಟು ಕಬ್ಬಿಣ, ತಾಮ್ರ, ಮಣ್ಣು, ಬೆಳ್ಳಿ, ಬಂಗಾರಗಳನ್ನ ಚೂರು ಚೂರು ಮಾಡಿತು ಅಂತೇಳಿ. ದಾನಿಯೇಲನು ಆ ದರ್ಶನದಲ್ಲಿ ಕಂಡಿದ್ದೇನಂತಂದ್ರೆ, ಒಂದು ಬಂಡೆ ಈ ವಿಗ್ರಹಕ್ಕೆ ಬಂದು ಅಪ್ಪಳಿಸುವುದನ್ನ, ಅದು ಅಪ್ಪಳಿಸಿದ ಕೂಡಲೇ ಅದೆಲ್ಲ ಕೂಡ ಚೂರು ಚೂರಾಗುವಂಥದ್ದು. ಬಂಗಾರ, ಬೆಳ್ಳಿ, ತಾಮ್ರ ಮತ್ತು ಆ ಒಂದು ಕಬ್ಬಿಣ ಮತ್ತು ಆ ಜೇಡಿ ಮಣ್ಣನ್ನ ಬೆರೆತಂತಹ ಆ ಲೋಹದ ವಿಗ್ರಹದ ಪ್ರತಿಮೆ ಅದು ಪುಡಿ ಪುಡಿ ಆಗುವಂಥದ್ದನ್ನ, ಆ ಬಂಡೆ ಯೇಸು ಕ್ರಿಸ್ತನಾಗಿದ್ದಾನೆ. ಆ ಒಂದು ಅಂತ್ಯಕ್ರಿಸ್ತನ ಆಳ್ವಿಕೆಯನ್ನು ಅಂತಂದ್ರೆ ಆ ಒಂದು ಆಳ್ವಿಕೆ ಕಬ್ಬಿಣ ಮತ್ತು ಜೇಡಿ ಮಣ್ಣನ್ನ ಬೆರೆತಂತ ಆಳ್ವಿಕೆಯನ್ನ ಹೊಂದಿರುವಂತಹ ಈ ಅಂತ್ಯಕ್ರಿಸ್ತನ ಆಳ್ವಿಕೆಯನ್ನ ಯೇಸು ಕ್ರಿಸ್ತನು ಬರುವಾಗ ಅದನ್ನು ನೆಲಸಮ ಮಾಡುವಂತವನಾಗಿದ್ದಾನೆ. 17ನೇ ಅಧ್ಯಾಯ ಪ್ರಕಟಣೆ 14ನೇ ವಚನದಲ್ಲಿ, ಅವರು ಯಜ್ಞದ ಕುರಿಯಾದಾತನ ಮೇಲೆ ಯುದ್ಧ ಮಾಡುವರು, ಆದರೆ ಆತನು ಕರ್ತನು ರಾಜಾದಿರಾಜನು ಆಗಿರುವುದರಿಂದ ಅವರನ್ನ ಜಯಿಸುವನು. ಮತ್ತು ದೇವರು ಕರೆದವರು, ದೇವರಾದುಕೊಂಡವರು, ನಂಬಿಗಸ್ತರು ಆಗಿರುವ ಆತನ ಕಡೆಯವರು ಆ ಜಯದಲ್ಲಿ ಪಾಲುಗಾರರಾಗುವರು ಅಂತೇಳಿ ವಾಕ್ಯ ಹೇಳ್ತಾ ಇದೆ. ಯೇಸು ಕ್ರಿಸ್ತನು ಜಯ ಹೊಂದುವನು. ಈ ಭೂಮಿಯ ಮೇಲೆ ಇದುವರೆಗೂ ಮೃಗದ ಆಳ್ವಿಕೆಯನ್ನು ಹೊಂದಿರುವಂತಹ ಎಲ್ಲ ಸಾಮ್ರಾಜ್ಯಗಳು ಹಾಳಾಗುವುದು, ನಾಶವಾಗುವುದು. ಯಾವ ರೀತಿಯಾಗಿ ಅಂತಂದ್ರೆ, ಅಲ್ಲಿ ನಾವು ಕಂಡ ರೀತಿಯಲ್ಲಿ ಅದು ಐಗುಪ್ತ್ಯ, ಅಶೂರಿಯ, ಅದಾದ ನಂತರ ಅಲ್ಲಿ ಬಾಬೆಲ್, ಮೇದ್ಯ, ಪಾರಸಿಯ, ಗ್ರೀಕ್, ರೋಮ್ ಮತ್ತು ರೋಮ್ನಿಂದ ಉಂಟಾದಂತಹ ದಿ ಯುರೋಪಿಯನ್ ಕಾಮನ್ ಮಾರ್ಕೆಟ್ ಅನ್ನುವಂತಹ ಎಲ್ಲ ಸಾಮ್ರಾಜ್ಯಗಳ
ಹಿಂದೆ ಇರುವಂತಹ ಸೈತಾನನ ಆಳ್ವಿಕೆ ಅದು ನಾಶವಾಗುವಂಥದ್ದನ್ನ, ಅದರ ಮೇಲೆ ಯೇಸು ಕ್ರಿಸ್ತನು ಜಯ ಹೊಂದುವಂಥದ್ದನ್ನ ಮತ್ತು ಆತನನ್ನ ಅನುಸರಿಸಿದಂತಹ ದೇವ ಜನಗಳು ಆ ಜಯದಲ್ಲಿ ಪಾಲುಗಾರರಾಗುವಂಥದ್ದನ್ನ ಈ ವಾಕ್ಯದಲ್ಲಿ ನಾವು ಕಾಣ್ತಾ ಇದ್ದೇವೆ. ಪ್ರಕಟಣೆ 17ನೇ ಅಧ್ಯಾಯ 4-6. ಆ ಸ್ತ್ರೀಯು ಧೂಮ್ರ ವರ್ಣದ ವಸ್ತ್ರಗಳನ್ನ, ರಕ್ತಾಂಬರವನ್ನ ಧರಿಸಿಕೊಂಡು ಚಿನ್ನ, ರತ್ನ, ಮುತ್ತು ಇವುಗಳಿಂದ ಅಲಂಕರಿಸಿಕೊಂಡಿದ್ದಳು. ಅವಳ ಕೈಯಲ್ಲಿ ಒಂದು ಚಿನ್ನದ ಬಟ್ಟಲು ಇತ್ತು. ಅದು ಅಸಹ್ಯವಾದವುಗಳಿಂದ, ಅಂದರೆ ಅವಳ ಜಾರತ್ವ ಸಂಬಂಧವಾದ ಅಶುದ್ಧ ವಸ್ತುಗಳಿಂದ ತುಂಬಿತ್ತು. ಅವಳ ಹಣೆಯ ಮೇಲೆ ಬಾಬೇಲ್ ಮಹಾನಗರಿ, ಭೂಮಿಯಲ್ಲಿರುವ ಜಾರ ಸ್ತ್ರೀಯರಿಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ ಎಂದು ಗೂಢಾರ್ಥವುಳ್ಳ ಹೆಸರು ಬರೆದಿತ್ತು. ಆ ಸ್ತ್ರೀಯು ದೇವ ಜನರ ರಕ್ತವನ್ನು, ಯೇಸುವಿಗೋಸ್ಕರ ಸಾಕ್ಷಿ ಕೊಟ್ಟ ಹತರಾದವರ ರಕ್ತವನ್ನ ಕುಡಿದು ಮತ್ತಳಾಗಿರುವುದನ್ನ ಕಂಡೆನು ಅಂತೇಳಿ. ಈ ಜಾರ ಸ್ತ್ರೀ ಅವಳು ಒಂದು ಮತ ವೈರಾಗ್ಯದಿಂದ ತುಂಬಿದವಳು. ದೇವ ಮಕ್ಕಳ ರಕ್ತವನ್ನ ಕುಡಿದು, ದೇವ ಪ್ರವಾದಿಗಳ ರಕ್ತವನ್ನ ಕುಡಿದು ಮತ್ತಳಾಗಿ ಕಾಣ್ತಾ ಇರುವಂತಹ ಒಂದು ಜಾರ ಸ್ತ್ರೀಯಾಗಿದ್ದಾಳೆ ಅಂತೇಳಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ನನ್ನ ಪ್ರೀತಿಯ ದೇವ ಜನವೇ, ಅವಳು ರಕ್ತಾಂಬರವಾದಂಥ ವಸ್ತ್ರವನ್ನ ಧರಿಸಿದ್ದಾಳೆ. ಅವಳು ಆ ಒಂದು ರಕ್ತಾಂಬರವಾದಂಥ ವಸ್ತ್ರವನ್ನ ಧರಿಸಿದ್ದಾಳೆ. ಅದು ಮಾತ್ರ ಅಲ್ಲ, ಅವಳ ಕೈನಲ್ಲಿ ಒಂದು ಚಿನ್ನದ ಬಟ್ಟಲು ಇದೆ. ಅದರಲ್ಲಿ ಅನೇಕ ವಿಧವಾದಂತಹ ಅವಳ ಜಾರತ್ವಕ್ಕೆ ಸಂಬಂಧಪಟ್ಟಂತಹ ಅಸಹ್ಯ ಕಾರ್ಯಗಳು ಅದರಲ್ಲಿ ತುಂಬಿಕೊಂಡಿದ್ದಾಳೆ ಎಂಬುದಾಗಿ. ಇಸ್ರೇಲರು ಆಚರಿಸಿದಂತಹ 7 ಹಬ್ಬಗಳಲ್ಲಿ 7ನೇ ಹಬ್ಬವನ್ನ ನಾವು ನೋಡುವಾಗ ಅದು ಗೂಡಾರ ಹಬ್ಬ ಅಥವಾ ಪರ್ಣಶಾಲೆಗಳ ಹಬ್ಬ ಎಂಬುದಾಗಿ ನಾವು ನೋಡ್ತೇವೆ. ಭೂಮಿಯ ಮೇಲೆ ಅಂತ್ಯಕ್ರಿಸ್ತನ ಆಳ್ವಿಕೆ 7 ವರ್ಷಗಳ ಕಾಲ ನಡೆಯುತ್ತಿರುವುದು. ಅದೇ ರೀತಿಯಾಗಿ 7 ವರ್ಷದಲ್ಲಿ ಮಧ್ಯಾಕಾಶದಲ್ಲಿ ಯಜ್ಞಾದ ಕುರಿಯಾದಾತನ ವಿವಾಹ ಮಹೋತ್ಸವ ನಡೆಯುತ್ತಿರುವುದು. ಅದು 1 ದಿವಸದ 2 ದಿವಸದ ಒಂದು ಮಹೋತ್ಸವ ಅಲ್ಲ, ಸಂಪೂರ್ಣವಾಗಿ 7 ವರ್ಷಗಳ ಕಾಲ ಆ ಮಧ್ಯಾಕಾಶದಲ್ಲಿ ಯಜ್ಞದ ಕುರಿಯಾದಾತನ ವಿವಾಹ ಮಹೋತ್ಸವ ನಡೆಯುವಂಥದ್ದನ್ನ ಮತ್ತು ಅದರೊಳಗಡೆ ದೇವ ಜನಗಳು ಪಾಲ್ಗೊಳ್ಳುವಂಥದ್ದನ್ನ ನಾವು ಗಮನಿಸಬಹುದು. ಈ ಗೂಡಾರ ಹಬ್ಬ ಅನ್ನುವಂಥದ್ದು ಅದು ಮಧ್ಯಾಕಾಶದಲ್ಲಿ ನಡೆಯುವಂತಹ ಯಜ್ಞದ ಕುರಿಯಾದಾತನ ವಿವಾಹ ಮಹೋತ್ಸವಕ್ಕೆ ಅದು ಗುರುತಾಗಿದೆ. ಅದು ಹೇಗೆ ಅಂತಂದ್ರೆ, ನಾವು ನೋಡುವಾಗ ಇಸ್ರೇಲರು ಆ ಒಂದು ಕಾನಾನ್ ದೇಶವನ್ನ ಸ್ವತಂತ್ರಿಸಿಕೊಂಡ ಮೇಲೆ ದೇವರವರಿಗೆ ಹೇಳಿದ್ದೇನಂತಂದ್ರೆ, ನಿಮ್ಮನ್ನ ಅನಾಥರು, ಪರದೇಶಿಗಳು, ಒಂದು ಸ್ವಂತ ಜಾಗ ಇಲ್ಲದಂತ ನಿಮಗೆ ದೇವರು ಇಷ್ಟು ದೊಡ್ಡ ಜಾಗವನ್ನು ಕೊಟ್ಟು ಮನೆಗಳನ್ನು ಕಟ್ಟಿಕೊಳ್ಳಲು, ಗುಡಾರವನ್ನು ನೇಮಿಸಿಕೊಳ್ಳಲು ಮತ್ತು ಹೊಲಗಳನ್ನು ಮಾಡಿಕೊಂಡು ಬೆಳೆಗಳನ್ನು ಬೆಳೆಯಲು ನಿಮ್ಮನ್ನು ಆಶೀರ್ವದಿಸಿದಂಥ ದೇವರನ್ನ ನೆನಪಿಸಿಕೊಳ್ಳುವಂತೆ ವರ್ಷಕ್ಕೆ ಒಂದಾವರ್ತಿ ನೀವೆಲ್ಲ ಕೂಡ ನಿಮ್ಮ ಮನೆಗಳನ್ನೆಲ್ಲ ಬಿಟ್ಟು ಆ ಒಂದು ಅರಣ್ಯಕ್ಕೆ ಹೋಗಿ ಅರಣ್ಯದಲ್ಲಿ ಗೂಡಾರಗಳನ್ನು ಹಾಕಿಕೊಂಡು ನಿಮ್ಮ ದೇವರಾದ ಕರ್ತನು ನಿಮಗೆ ಮಾಡಿದಂಥ ಎಲ್ಲ ಅದ್ಭುತಗಳನ್ನು ನೆನೆಸಿಕೊಳ್ಳುವಂತೆ 7 ದಿನಗಳ ಕಾಲ ಈ ಪರ್ಣಶಾಲೆಗಳ ಹಬ್ಬವನ್ನ ಅಥವಾ ಗೂಡಾರದ ಹಬ್ಬವನ್ನ ಮಾಡಬೇಕು ಅಂತೇಳಿ ದೇವರವರಿಗೆ ಆಜ್ಞಾಪಿಸಿದರು. ಆಗ ಅವ್ರೇನ್ ಮಾಡಿದ್ರು, ಆ ಒಂದು ಗೂಡಾರ ಹಬ್ಬವನ್ನು ಆಚರಿಸುವಂತೆ ಅವರು ಆ ಒಂದು ಮನೆಗಳನ್ನ ಬಿಟ್ಟು ಅಡವಿಗೆ ಹೋಗಿ ಅಡವಿಗಳಲ್ಲಿ ಅವರಿಗೋಸ್ಕರ ಕುಟುಂಬಕ್ಕೆ ಅಂತೇಳಿ ಒಂದು ಗೂಡಾರವನ್ನು ಹಾಕಿ ಆ ಗೂಡಾರದಲ್ಲಿ ಅವರಿಗೆ ಪಿತೃಗಳಿಗೆ ದೇವರು ಮಾಡಿದಂತಹ ವಾಗ್ದಾನವನ್ನ ನೆನೆಸಿಕೊಂಡವರಾಗಿ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ನಿನ್ನನ್ನು ಆಶೀರ್ವದಿಸುವೆನು ಅಂತ ಹೇಳಿದಂತಹ ಆ ವಾಗ್ದಾನವನ್ನ ನೆನೆಸಿ ಆ ಇಸ್ರೇಲ್ ಜನಗಳೆಲ್ಲ ಕೂಡ 7 ದಿನಗಳ ಕಾಲದವರೆಗೂ ಕೂಡ ಅರಣ್ಯದಲ್ಲಿ ಆ ಪರ್ಣಶಾಲೆಗಳ ಹಬ್ಬವನ್ನ ಕುಟುಂಬ ಸಮೇತವಾಗಿ ಆಚರಿಸಿ 7 ದಿನಗಳ ನಂತರವಾಗಿ ಅವರು ತಮ್ಮ ಮನೆಗಳಿಗೆ ಹಿಂತಿರುಗುತ್ತಿದ್ದರು. ಅದೇ ರೀತಿಯಾಗಿ 7 ವರ್ಷಗಳು ಯೇಸು ಕ್ರಿಸ್ತನೊಂದಿಗೆ
ಆ ಒಂದು ಪರಿಶುದ್ಧ ಜನ, ಯಜ್ಞದ ಕುರಿಯಾದ ಆತನ ರಕ್ತದಿಂದ ವಿಮೋಚಿಸಲ್ಪಟ್ಟಂತವರು, ಅವರೆಲ್ಲ ಕೂಡ ಆ ಮಧ್ಯಾಕಾಶದಲ್ಲಿ 7 ವರ್ಷಗಳ ಕಾಲ ಅಲ್ಲಿ ಆ ಯಜ್ಞದ ಕುರಿಯಾದ ಆತನ ವಿವಾಹ ಮಹೋತ್ಸವದಲ್ಲಿ ಆನಂದಿಸಿ ಸಂತೋಷಿಸಿ ಮತ್ತೆ ಈ ಭೂಮಿಗೆ ಅವರು ಇಳಿದು ಬರುವರು. ಅದು ಗೂಡಾರ ಹಬ್ಬಕ್ಕೆ ಹೋಲಿಕೆ ಆಗಿದೆ. ಇಲ್ಲಿ ನಾವು ನೋಡ್ತೇವೆ, ಅವರು ಇಳಿದು ಬರುವಾಗ ಯೇಸು ಕ್ರಿಸ್ತನೊಂದಿಗೆ ಆ ಒಂದು ಜಯದಲ್ಲಿ ಅವರು ಪಾಲುಗಾರರಾಗುವರು. ಅಂತ್ಯಕ್ರಿಸ್ತನು ತನ್ನ ಆಳ್ವಿಕೆ ಮುಗಿಯುವಂತ ವೇಳೆಯಲ್ಲಿ ಅವನು ಭೂಮಿಯ ಮೇಲೆ ಇಳಿದು ಬರುವಂತಹ ಯೇಸು ಕ್ರಿಸ್ತನಿಗೆ ವಿರುದ್ಧವಾಗಿ ಒಂದು ಸೈನ್ಯವನ್ನ ಕೂಡಿಸಿ ಯುದ್ಧ ಮಾಡುವುದಕ್ಕಾಗಿ ಸಿದ್ಧಗೊಳ್ಳುವನು. ಆದರೆ ಭೂಮಿಯ ಮೇಲೆ ಇಳಿದು ಬರುವಂತ ಯೇಸು ಕ್ರಿಸ್ತನು, ಅವನ ಜೊತೆಯಲ್ಲಿ ಬರುವಂತಹ ಎತ್ತಲ್ಪಟ್ಟಿರುವಂತಹ ಸಭೆ ಆ ಒಂದು ಅಂತ್ಯಕ್ರಿಸ್ತನ ಮೇಲೆಯೂ ಅವನ ಸೈನ್ಯದ ಮೇಲೆ ಯುದ್ಧ ಮಾಡಿ ಜಯಗೊಳ್ಳುವರು. ಆ ಯುದ್ಧಕ್ಕೆ ಹೆಸರೇ ಹರ್ಮಗೆದೋನ್ ಎಂಬುದಾಗಿ ಕರೆಯಲ್ಪಡುವಂತಹ ಒಂದು ಯುದ್ಧವಾಗಿದೆ. ಅದನ್ನೇ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ಯುದ್ಧದಲ್ಲಿ ಅವರು ಜಯಗೊಂಡರು ಅಂತೇಳಿ, ಆ ಯುದ್ಧದಲ್ಲಿ ಅವರು ಕೂಡ ಪಾಲುಗೊಂಡರು ಎಂಬುದಾಗಿ ನಾವಿಲ್ಲಿ ಕಾಣ್ತಾ ಇದ್ದೇವೆ. ನನ್ನ ಪ್ರೀತಿಯ ದೇವಜನವೇ, ಈ ಜಾರ ಸ್ತ್ರೀ, ಅರ್ಥವುಳ್ಳ ಒಂದು ಜಾರ ಸ್ತ್ರೀ ಹೇಗೆ ಅವಳು ಉಂಟಾದಳು, ಅವಳ ನಾಶದ ಬಗ್ಗೆ 17, 18, 19ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ. ಮೊದಲನೇದಾಗಿ ಧಾರ್ಮಿಕವಾದಂತಹ ಅವಳ ಕ್ರಿಯೆಗಳು ನಾಶವಾಗುವಂಥದ್ದನ್ನ ನಾವು ಗಮನಿಸಿದೆವು. ಅದು ಮಾತ್ರ ಅಲ್ಲ, ಆ ಮೃಗ ಅಂದ್ರೆ ಏನು, ಆ ಮೃಗದಲ್ಲಿರುವಂತಹ 7 ತಲೆಗಳು ಏನಾಗಿದೆ ಮತ್ತು 10 ಕೊಂಬುಗಳು ಏನಾಗಿದೆ ಅಂತೇಳಿ ಈ ಅಧ್ಯಾಯದಲ್ಲಿ ನಾವು ಕೇಳಿದೆವು. ಮುಂದಿನ ಅಧ್ಯಾಯ 18ನೇ ಅಧ್ಯಾಯದಲ್ಲಿ ಅಲ್ಲಿ ನಾವು ಕಾಣುವಂಥದ್ದು ರಾಜಕೀಯ, ವರ್ತಕ ಮತ್ತು ಆರ್ಥಿಕವಾದಂತಹ ಬಾಬೇಲಿನ ನಾಶದ ಕುರಿತಾಗಿ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ವಿವರವಾಗಿ ನಾನು ನಿಮ್ಮ ಸಂಗಡ ಆ ಕಾರ್ಯಗಳನ್ನು ತಿಳಿಸೋದಕ್ಕಿದ್ದೇನೆ. ಈ ಕಾರ್ಯಗಳನ್ನೆಲ್ಲ ತಿಳಿದುಕೊಳ್ಳೋದಕ್ಕೆ ದೇವರು ನಮಗೆ ಕೃಪೆ ಕೊಟ್ಟನು. ಕರ್ತನ ಬರೋಣ ಸಮೀಪವಾಗಿದೆ. ಸಭೆಯೇ, ಈ ವಾಕ್ಯಗಳನ್ನು ಕೇಳ್ತಾ ಇರುವಾಗ ಆ ಒಂದು ಬರೋಣಕ್ಕೆ ನಿನ್ನನ್ನು ಸಿದ್ಧ ಮಾಡಿಕೊ. ನೆನಸದ ಗಳಿಗೆಯಲ್ಲಿ ದೇವಕುಮಾರನು ಬರುವನು. ಅವನು ಬರುವಂಥ ವೇಳೆಯಲ್ಲಿ ಆತನೊಂದಿಗೆ ಹೋಗುವುದಕ್ಕೆ, ಎತ್ತಲ್ಪಡುವುದಕ್ಕೆ ಸಿದ್ಧವಾಗಿರಬೇಕು ಅಂತೇಳಿ ಈ ಪ್ರಕಟಣೆ ನಮಗೆ ವಿವರಿಸಿ ಹೇಳುವಂಥ ಒಂದು ಕಾರ್ಯಗಳಾಗಿದೆ. ಅದರಿಂದ ಈ ವಾಕ್ಯಗಳನ್ನು ಕೇಳುವುದು ಮಾತ್ರ ಅಲ್ಲ, ಆ ಬರೋಣಕ್ಕೆ ನಮ್ಮನ್ನು ಸಿದ್ಧ ಮಾಡಿಕೊಳ್ಳೋಣ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಸಂಧಿಸುವವರೆಗೂ ನಿಮಗೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡುವಂಥವನಾಗಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ 18ನೇ ಅಧ್ಯಾಯವನ್ನು ನಾವು ಧ್ಯಾನಿಸೋಣ. ಅಲ್ಲಿಯವರೆಗೂ ದೇವರ ಕೃಪೆ ನಿಮ್ಮೊಂದಿಗಿರಲಿ. ಗಾಡ್ ಬ್ಲೆಸ್ ಯು. ಆಮೇನ್, ಆಮೇನ್.